ಶೇರಿಂಗ್ ಅನ್ನೋ ವಿಚಾರಕ್ಕೆ ಒಂದು ಕಡೆ ಸಿದ್ದರಾಮಯ್ಯ ಅವರು ಮಾತು ತಪ್ಪಿದ್ರು ಅನ್ನುವಂಥದ್ದು ಸಾಕಷ್ಟು ಆಕ್ರೋಶ ಕಾರಣವಾಗಿತ್ತು. ಏನಾಯ್ತು ಇವತ್ತು ಕರ್ನಾಟಕದಲ್ಲಿ ಇವತ್ತು ಏನಾಗಿದೆ ಅಂದರೆ ಪವರ್ ಶೇರಿಂಗ್ ಅಂತೇಳಿ ಬರೀ ಅದನ್ನೇ ಇದು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಪವರ್ ಶೇರಿಂಗ್ ಈಗ ಇಲ್ಲಿ ಯಾರು ಯಾವ ಕಾರಣಕ್ಕೂ ಇದಾಗ್ತಾ ಇಲ್ಲ, ಏನೋ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಇವತ್ತಿನ ದಿನ ಅವರು ಮಾತು ಕೊಟ್ಟ ಪ್ರಕಾರ ಅಂತಂದರೆ ಪವರ್ ಶೇರಿಂಗು ಮಾಡಲೇಬೇಕು. ಯಾರು ಸಿದ್ದರಾಮಯ್ಯನವರು DK ಶಿವಕುಮಾರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ಬೇಕು. ಬಟ್ ಏನಂತಂದರೆ ಇವತ್ತಿನವರೆಗೂ 2.5 ವರ್ಷದಿಂದ ಯಾವ ರೋಡೂ ಆಗ್ತಾ ಇಲ್ಲ. ಈಗ ನೋಡಿ, ಹತ್ತಿ ಬೆಳೆಗಾರರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ. ರಾಯಚೂರು ಏಷ್ಯಾ ಖಂಡದಲ್ಲಿ 2ನೇ ಸ್ಥಾನ ನಮ್ಮ ಹತ್ತಿ ಕಾಟನ್ ಮಾರ್ಕೆಟು. ಇವತ್ತಿನ ದಿನ ಇಲ್ಲಿ ಟೆಂಡ್ರನ್ನೇ ಆಗ್ತಾ ಇಲ್ಲ. ಇವತ್ತಿನ ದಿನ ಡೈರೆಕ್ಟ್ ಎಲ್ಲಿಗೆ ಹೋಗ್ತಾ ಇದೆ, ಮಿಲ್ಲಿಗೆ ಹೋಗ್ತಾ ಇದೆ. ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಗೌರ್ಮೆಂಟಿಗೆ ಲಾಸ್ ಆಗ್ತಾ ಇದೆ, ಎರಡೂ ಇದೆ ಇದರಲ್ಲಿ. ಆದರೆ ಇವರು ತಮ್ಮ ಅಧಿಕಾರಕ್ಕಾಗಿ ತಾವು ಇದು ಮಾಡ್ತಾ ಇದ್ದಾರೆ. ಬಟ್ ಏನಂತಂದರೆ ಶೇರಿಂಗ್ ಮಾಡಬೇಕು ಅಂತೇಳಿ ನಂದೊಂದು ಉದ್ದೇಶ ಅಷ್ಟೇ.